ಮಾಡಾಯ್ತು. ಈಗ ಆ ಬೆಂಕಿನ ಬರ್ತೀನಿ ನಾನು, ನಮ್ಮ ಸ್ನೇಹಿತರು ದಿನೇಶ್ ಹಾಗೂ ನಮ್ಮ ತಂಡದವ್ರನ್ನ ಈಗ ತಾನೇ ಅಂತ್ಯ ಸಂಸ್ಕಾರ ಮಾಡಾಯ್ತು. ಆ ಬೆಂಕಿ ತೋರಿಸ್ತೀನಿ ನೋಡಿ. ಒಂದು ಸುಟ್ಟದ ಮೇಲೆ ಸುಡುವಂತ ಬೆಂಕಿನ ನೇರವಾಗಿ ವಿಡಿಯೋ ಮೂಲಕ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದರೊಳಗೆ ಶವ ಹಾಕಿ ಸುಮಾರು ಅರ್ಧ ಗಂಟೆ ಆಯ್ತು. ಬೆಂಕಿ ಉರಿತಾ ಇದೆ. ಸಮಯ ನೋಡಿ, ಕತ್ಲೆ ಈಗ. ಸ್ಮಶಾನದಲ್ಲಿ ಅಷ್ಟೇ ಸಾಮಾನ್ಯವಾದ ಕೆಲಸ ಅಲ್ಲ ಒಂದು ಶವವನ್ನ ಅಂತ್ಯ ಸಂಸ್ಕಾರ ಮಾಡೋದು, ಸುಡೋದು. ನಮ್ಮ ದಿನೇಶ್ ಅವರಿಗೆ ನಾನು ಧನ್ಯವಾದ ಹೇಳ್ಬೇಕು. ಯಾಕಂದ್ರೆ ಇದಕ್ಕೆ ಧೈರ್ಯ ತಗೊಂಡು ಬೆಳಗ್ಗೆ ಆಗ್ಬೋದು, ರಾತ್ರಿ ಆಗ್ಬೋದು, ಹಾಗೂ ನಮ್ಮ ಸ್ನೇಹಿತರು ಎಲ್ಲರೂ ಕೈ ಜೋಡಿಸ್ಕೊಂಡು ಮಾಡ್ತಿರುವಂತ ಈ ಸೇವೆ ನೋಡಿ. ದೇವ ಬರುತ್ತೆ, ಭೂತ ಬರುತ್ತೆ, ಎಕ್ಸೆಟ್ರಾ ಬರುತ್ತೆ ಅಂತ ಜನ ಎದುರ್ತೀರಾ. ಆದ್ರೆ ಕರ್ನಾಟಕದ ಸಮಸ್ತ ಕನ್ನಡಿಗರಿಗೆ ಧನ್ಯವಾದ ಹೇಳ್ತೀನಿ. ಈ ನಮ್ಮ ಧೈರ್ಯಕ್ಕೆ ನಿಮ್ಮೆಲ್ಲರ, ನಮ್ಮ ಸಮಸ್ತ ಕನ್ನಡಿಗರ ಆಶೀರ್ವಾದ, ಪ್ರೀತಿ, ಆ ಛಲ, ನಿಮ್ಮೆಲ್ಲರ ಪ್ರೀತಿಯಿಂದಲೇ ಮತ್ತೆ ಹಾಗೆ ನಿಮ್ಮ ಸಪೋರ್ಟ್ ಮಾಡೋದ್ರಿಂದನೇ ಈ ಸೇವೆಯನ್ನ ಈ ರಾತ್ರಿ ವೇಳೆಯಲ್ಲಿ ಮಾಡ್ತಾ ಇದೀವಿ. ನಮ್ಮ ತಂಡದವರಿಗೆ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ. ಹಾಗೆ ನಿಮ್ಮೆಲ್ಲರೂ ಸಮಸ್ತ ಕನ್ನಡಿಗರು ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮೆಲ್ಲರೂ ಆಶೀರ್ವಾದ ನನಗೂ ಹಾಗೂ ನಮ್ಮ ದಿನೇಶ್ ಹಾಗೂ ನಮ್ಮೆಲ್ಲ ಕುಮಾರ್ ಅವರಿಗೂ, ನಮ್ಮ ತಂಡದವರಿಗೂ ನಿರಂತರವಾಗಿ ನಿಮ್ಮ ಆಶೀರ್ವಾದ ಇರಲಿ. ಜೈ ಹಿಂದ್, ಜೈ ಕರ್ನಾಟಕ. ವಿಡಿಯೋನ ಫುಲ್ ತೋರಿಸ್ತೀನಿ ನೋಡಿ, ಬೆಂಕಿ ಹೆಂಗ್ ಉರಿತಾ ಇದೆ.